ಶಿವನ ಮೂರನೇ ಕಣ್ಣಿನ ಬೆಂಕಿಗೆ ತುತ್ತಾಗಿ ಕಾಮದೇವ ಬೂದಿಯಾಗಿದ್ದ ಸಮಯವದು. ಶಿವಗಣಗಳಲ್ಲಿ ಒಬ್ಬನಾದ ಚಿತ್ರಸೇನ ಎಂಬಾತ ಕಾಮದೇವನ ಬೂದಿಯಿಂದ ಒಂದು ಆಕೃತಿ ಸೃಷ್ಟಿ ಮಾಡ್ತಾನೆ. ಬ್ರಹ್ಮನಿಂದ ಸೃಷ್ಟಿಗೊಳ್ಳದ ವಿರೂಪದ ಆಕೃತಿಯ ಕಂಡು ಸ್ವತಃ ಬ್ರಹ್ಮದೇವ ಬಂಡ ಬಂಡ ಎನ್ನುತ್ತಾ ಅಣಕಿಸಿ ಮಾತನಾಡಿದ್ರು. ಇದೇ ಕಾರಣಕ್ಕೆ ಈತನಿಗೆ ಬಂಡಾಸುರನೆಂಬ ಹೆಸರು ಬಂದದ್ದಲ್ಲದೆ ದೇವತೆಗಳೇ ಬಂಡಾಸುರನಿಗೆ ಶಕ್ತಿಯ ವರದಾನದ ಜೊತೆಗೆ ವಿಧ ವಿಧವಾದ ಅಸ್ತ್ರಗಳನ್ನ ಕೂಡ ನೀಡ್ತಾರೆ. ಮುಂದೆ ಬಂಡಾಸುರ ಶೂನ್ಯಕ ನಗರವನ್ನ ನಿರ್ಮಿಸಿಕೊಂಡು ಆತನ ಕುಟುಂಬವನ್ನು ಕೂಡ ಶುರು ಮಾಡಿ ತನ್ನದೇ ಸಾಮ್ರಾಜ್ಯ ಮತ್ತು ಸೇನೆ ಎಲ್ಲವನ್ನ ತಯಾರು ಮಾಡಿದ್ದ. ದಿನ ಕಳೆದಂತೆ ಅಸುರಿ ಗುಣಗಳನ್ನೇ ಹೆಚ್ಚಿಸಿಕೊಂಡು ದೇವತೆಗಳಿಗಿಂತ ಶಕ್ತಿಶಾಲಿಯಾಗಿ ಅವರ ಮೇಲೆ ಅಟ್ಟಹಾಸ ಮೆರೆಯಲು ಮುಂದಾದ. ಬಂಡಾಸುರನಿಂದ ತಪ್ಪಿಸಿಕೊಳ್ಳಲು ದೇವತೆಗಳೆಲ್ಲ ದೇವಿಯ ಮೊರೆ ಹೋದ್ರು. ದೇವಿ ಕಾಮೇಶ್ವರಿ ಅಥವಾ ಲಲಿತಾಂಬಿಕೆಯಾಗಿ ಅವತರಿಸಿ ಶಿವನ ಅವತಾರವಾದ ಕಾಮೇಶ್ವರನ ವರಿಸಿ ನಂತರ ಬಂಡಾಸುರನ ಶೂನ್ಯಕ ನಗರದ ಎದುರಿಗೆ ಶ್ರೀನಗರವೆಂಬ ಸಾಮ್ರಾಜ್ಯ ಮತ್ತು ಶಕ್ತಿ ಸೇನೆಯನ್ನು ಸ್ಥಾಪಿಸಿದ್ರು. ಕಾಲಕ್ರಮೇಣ ಬಂಡಾಸುರನ ವಿರುದ್ಧ ಯುದ್ಧ ಸಾರಿದ ಲಲಿತಾಂಬಿಕೆ ಬಂಡಾಸುರನನ್ನ ಸಂಹರಿಸಿದ್ರೆ, ಲಲಿತಾಂಬಿಕೆಯ ಮಗಳಾದ ಬಾಲತ್ರಿಪುರ ಸುಂದರಿ ಬಂಡಾಸುರನ ಮಕ್ಕಳನ್ನ ಸಂಹರಿಸಿದ್ರು.